ಬೆಂಗಳೂರಲ್ಲಿ ಇಂದಿನಿಂದ ಜಾತಿ ಸಮೀಕ್ಷೆ ನಡೀತಾ ಇದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ಕೊಟ್ಟಿದ್ದಾರೆ. ಬಳಿಕ ತಮ್ಮ ಮನೆಯಲ್ಲಿ ಸಮೀಕ್ಷೆ ನಡೆದಿದ್ದು ಸಮೀಕ್ಷೆದಾರರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. ಜಾತಿ, ಕಸುಬು, ಕುಟುಂಬದ ವಿವರ, ಆರ್ಥಿಕ ಸ್ಥಿತಿಯ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ವೇಳೆ ಮನೆಯಲ್ಲಿ ಜ್ಯುವೆಲರಿ ಇದೆಯಾ ಎಂಬ ಪ್ರಶ್ನೆಗೆ ಗರಂ ಆದ ಡಿಕೆ ಶಿವಕುಮಾರ್ ಪರ್ಸನಲ್ ವಿಷಯ ಕೇಳಬಾರದು ಅಂತ ಹೇಳಿದ್ದಾರೆ. ಅಲ್ಲದೆ ಪ್ರಶ್ನೆಗಳು ಕಡಿಮೆ ಇರಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಸಮೀಕ್ಷೆ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್, ಇಂದಿನಿಂದ ಜಿಬಿಎ ವ್ಯಾಪ್ತಿಯಲ್ಲಿ ಸಮೀಕ್ಷೆ ಶುರುವಾಗಿದೆ. ನಮ್ಮ ಮನೆಯಲ್ಲೂ ಸಮೀಕ್ಷೆ ನಡೆದಿದೆ. ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸಮೀಕ್ಷೆಯಲ್ಲಿ ಹೆಚ್ಚು ಪ್ರಶ್ನೆ ಕೇಳೋದು ಬೇಡ, ಯಾರಿಗೂ ತಾಳ್ಮೆ ಇರೋದಿಲ್ಲ. ಇದ್ರ ಬಗ್ಗೆ ಸಲಹೆಯನ್ನ ಕೊಟ್ಟಿದ್ದೀನಿ ಅಂತಂದ್ರು. ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೇನೆ. ನಾನು ಹಳ್ಳಿಯಿಂದ ಬಂದು ಇಲ್ಲಿ ವಾಸ ಇದ್ರು ಕೂಡ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೇನೆ. ಎಲ್ಲ ತೆಗೆದುಕೊಂಡಿದ್ದಾರೆ. ಮುಂದಿನ ಪೀಳಿಗೆಗೆ, ಸಮಾಜಕ್ಕೆ, ಎಲ್ಲ ವರ್ಗದವ್ರಿಗೂ ನ್ಯಾಯ ಕೊಟ್ಟಂಗಾಗ್ತದೆ. ದಯವಿಟ್ಟು ಈ ಒಂದು ಸಮೀಕ್ಷೆ ಏನಿದೆ, ಹಿಂದುಳಿದ ವರ್ಗದವರು ಮಾಡ್ತಾರಂತ ಸಮೀಕ್ಷೆ, ಎಲ್ಲ ಜಾತಿ, ಎಲ್ಲ ಧರ್ಮದವರು ಕೂಡ ನೀವು ಸಮೀಕ್ಷೆಯಲ್ಲಿ ಕೊಟ್ಟು ನಿಮ್ಮ ಗುರುತನ್ನ ಮಾಡಿಕೊಳ್ಬೇಕು ಅಂತೇಳಿ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ. ಕೂಡ ಎಲ್ಲ ಮಾಹಿತಿ. ಡಿಸಿಎಂ ನಿವಾಸದಲ್ಲಿ ಗಣತಿ ಹಾಗೂ ಪ್ರಶ್ನೆಗಳ ಬಗ್ಗೆ ಡಿಕೆ ಶಿವಕುಮಾರ್ ಆಕ್ಷೇಪ ವಿಚಾರವಾಗಿ ವಿಜಯಪುರದ ದೇವಣಗಾವ ಗ್ರಾಮದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ. ಎಸ್ಎಸ್ಎಲ್ಸಿಯಲ್ಲಿ ಇಷ್ಟು ಪ್ರಶ್ನೆ ಇರೋದಿಲ್ಲ, ಆಯೋಗದವರಿಗೆ ತಲೆ ಇಲ್ವಾ? ಮಾನ ಮರ್ಯಾದೆ ಇಟ್ಕೊಂಡು ಪ್ರಶ್ನೆಗಳಿರಬೇಕು. ಹಳ್ಳಿಯಲ್ಲಿರುವಂತಹ ಕೂಲಿಕಾರರಿಗೆ ಇಷ್ಟು ಪ್ರಶ್ನೆ ಕೇಳಿದ್ರೆ ಹೇಗೆ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಇದು ಡಿಕೆ ಶಿವಕುಮಾರ್ ಪ್ರಶ್ನೆ ಅಲ್ಲ, ಇಡೀ ರಾಜ್ಯ ಜನತೆ ಪ್ರಶ್ನೆ. ಒಬ್ಬ ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಕೂಲಿ ಕೆಲಸ ಮಾಡೋನಿಗೆ ನೀವು 60 ಪ್ರಶ್ನೆ ಹಾಕಿದ್ರೆ ಅವನೇನು ಇದೇನು ಎಕ್ಸಾಮ? SLC ಎಕ್ಸಾಮಲ್ಲೂ 60 ಪ್ರಶ್ನೆ ಇರಲ್ಲ. ನಾನು SLC ಎಕ್ಸಾಮ್ ನೋಡಿ ಬಂದಿದ್ದೀನಿ. SLCಯಲ್ಲೂ 60 ಪ್ರಶ್ನೆಗಳು ಇರಲ್ಲ. ಅಲ್ಲೂ 10 ಪ್ರಶ್ನೆ ಇರ್ತದೆ. ಅದರಲ್ಲೂ ಇದು ಅಥವಾ ಇದು ಅಂತ ಕೊಟ್ಟಿರ್ತಾರೆ. ಇಲ್ಲಿ ಇವ್ರು ಮಾಡಿರೋರು, ಈ ಆಯೋಗದವ್ರು, ಅವ್ರಿಗೇನು ತಲೆ ಅಲ್ವಾ? ಬೆಂಗಳೂರಲ್ಲಿ ಇವತ್ತಿನಿಂದ ಜಾತಿ ಜನಗಣತಿ ಸಮೀಕ್ಷೆ ಆರಂಭ ಆಗಿದೆ. ಶ್ರೀರಾಂಪುರದ ದೇವಯ್ಯ ಪಾರ್ಕ್ ಬಳಿ ಇರುವ ಪಾಲಿಕೆ ಕಚೇರಿಯಲ್ಲಿ ಸರ್ವೆಗೆ ಬೇಕಾದ ಕಿಟ್ ವಿತರಣೆ ಮಾಡಲಾಗಿದೆ. ಸಮೀಕ್ಷೆದಾರರಿಗೆ ಐಡಿ ಕಾರ್ಡ್, ಟೋಪಿ ವಿತರಣೆ ಮಾಡಲಾಯಿತು. ಇನ್ನು ಮಲ್ಲೇಶ್ವರದ ಪಾಲಿಕೆ ಕಚೇರಿಯಲ್ಲಿ ಸಮೀಕ್ಷೆದಾರರು ಹಾಗೂ ಪಾಲಿಕೆ ನೋಡಲ್ ಆಫೀಸರ್ ಮಧ್ಯೆ ವಾಗ್ವಾದವಾಯಿತು. ತಮ್ಮ ಕ್ಷೇತ್ರ ಬಿಟ್ಟು 30-40 ಕಿಲೋಮೀಟರ್ ದೂರ ಸಮೀಕ್ಷೆಗೆ ಹಾಕಿರುವುದಕ್ಕೆ ಸಮೀಕ್ಷೆದಾರರು ವಿರೋಧ ವ್ಯಕ್ತಪಡಿಸಿದರು. ಅಷ್ಟು ದೂರ ಹೋಗಿ ಸಮೀಕ್ಷೆ ಮಾಡೋಕೆ ಆಗಲ್ಲ ಅಂತ 200ಕ್ಕೂ ಹೆಚ್ಚು ಸಮೀಕ್ಷೆದಾರರು ವಾಗ್ವಾದ ನಡೆಸಿದ್ರು. ಅಲ್ಲದೆ ನಮ್ಮ ಸಮಸ್ಯೆ ಬಗೆಹರಿಯುವವರೆಗೂ ಸಮೀಕ್ಷೆಗೆ ಹೋಗಲ್ಲ ಅಂತ ಪಟ್ಟು ಹಿಡಿದರು. ಸಮೀಕ್ಷೆಯಿಂದ ವಿನಾಯಿತಿ ಕೇಳಿದ್ರೆ ಎಫ್ಐಆರ್ ಹಾಕ್ತೀವಿ ಅಂತ ಬೆದರಿಕೆ ಹಾಕ್ತಿದ್ದಾರೆ ಅಂತ ಸಿಬ್ಬಂದಿ ರೂಪಾ ಅನ್ನೋರು ಆರೋಪವನ್ನು ಮಾಡಿದ್ದಾರೆ. 11 ತಿಂಗಳ ಮಗುವಿನ ಜೊತೆ ಇಂದು ಮಲ್ಲೇಶ್ವರಂ ಪಾಲಿಕೆ ಕಚೇರಿಗೆ ರೂಪಾ ಆಗಮಿಸಿದ್ರು. ಈ ವೇಳೆ ತಮಗೆ ಸಮೀಕ್ಷೆಯಲ್ಲಿ ವಿನಾಯಿತಿ ನೀಡುವಂತೆ ಅಧಿಕಾರಿಗಳಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದರೆ ವಿನಾಯಿತಿ ನೀಡಲ್ಲ, ಎಫ್ಐಆರ್ ಹಾಕ್ತೀವಿ, ಇಲ್ಲದಿದ್ರೆ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಂತ ಸಿಬ್ಬಂದಿ ರೂಪಾ ಆರೋಪವನ್ನು ಮಾಡಿದ್ದಾರೆ. 1 ವರ್ಷದ ಒಳಗಿನ ಮಗು ಇದೆ, 11 ತಿಂಗಳು ಮಗು ಇದೆ ನನಗೆ. ಹಂಗಾಗಿ ಡ್ಯೂಟಿ ಕ್ಯಾನ್ಸಲ್ ಮಾಡಿ ಅಂತೇಳಿ ಮೊನ್ನೆ 29ನೇ ತಾರೀಕೆ ಲೆಟ್ರ್ ಕೊಟ್ಟಿದ್ದೆ. ಬಟ್ ಇವತ್ತು ಆಗಲೇ ನನಗೆ ಮತ್ತೆ ವಾರ್ಡ್ ಅಲರ್ಟ್ ಮಾಡಿ ಸುಮಾರು 35 ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆಯಿಂದ, ಅಲ್ಲಿಗೆ ನನಗೆ ಡ್ಯೂಟಿಗೆ ಹಾಕಿದ್ದಾರೆ ಸರ್. ಅದಕ್ಕೋಸ್ಕರ ಇವತ್ತು ಕ್ಯಾನ್ಸಲೇಷನ್ಗೋಸ್ಕರ ಬಂದಿದ್ದೀನಿ. ಮಾತೆತ್ತಿದ್ರೆ ಯಾರನ್ನು ಕೇಳಿದ್ರು ಸಸ್ಪೆಂಡ್ ಮಾಡ್ತೀವಿ, FIR ಹಾಕ್ತೀವಿ, ಇದನ್ನೇ ಹೇಳ್ತಾರೆ ಹೊರತು ಅಟ್ಲೀಸ್ಟ್ ನಮ್ಗೆ ಎಕ್ಸಾಮ್ಷನ್ ಇರೋರಿಗೆ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಅಷ್ಟೇನೆ ಸರ್. ನಾನು ಇಂದಿನಿಂದ ಜಿಬಿಎ ವ್ಯಾಪ್ತಿಯಲ್ಲಿ ಜಾತಿ ಗಣತಿ ಆರಂಭ ಆಗಿದ್ದು, ಗಣತಿ ಕಾರ್ಯಕ್ಕೆ ಶಿಕ್ಷಕರ ನಿಯೋಜನೆ ಅವೈಜ್ಞಾನಿಕ ಅಂತ ಕಾಂಗ್ರೆಸ್ MLC ಪುಟ್ಟಣ್ಣ ಆಕ್ಷೇಪ ವ್ಯಕ್ತಪಡಿಸಿದ್ರು. ಜಿಬಿಎ ಪಾಲಿಕೆ ಅಧಿಕಾರಿಗಳ ವಿರುದ್ಧ MLC ಪುಟ್ಟಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದು, ಡಿಸಿಎಂ ಜಿಬಿಎ ನಗರಾಭಿವೃದ್ಧಿ ಅಧಿಕಾರಿಗಳಿಗೆ ಈ ಬಗ್ಗೆ ಪತ್ರ ಬರೆದಿದ್ದಾರೆ. ಶಿಕ್ಷಕರು ಕೇಳಿದ 10 ವಾರ್ಡ್ಗಳಲ್ಲಿ ಯಾವುದಾದರೊಂದು ವಾರ್ಡ್ಗೆ ನಿಯೋಜನೆ ಮಾಡಿ, ಶಿಕ್ಷಕರು ವಾಸ ಮಾಡುವ ವಾರ್ಡ್ ಅಥವಾ ಅಕ್ಕಪಕ್ಕದ ವಾರ್ಡ್ಗಳಿಗೆ ನಿಯೋಜನೆ ಮಾಡಬೇಕು. ಹೃದಯ ಸಂಬಂಧಿ, ಕಿಡ್ನಿ ವೈಫಲ್ಯ, ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಾ ಇರುವವರಿಗೆ ವಿನಾಯಿತಿ ಕೊಡಿ. ಈ ತಿಂಗಳಾಂತ್ಯಕ್ಕೆ ಅಥವಾ ಮುಂದಿನ ತಿಂಗಳು ನಿವೃತ್ತರಾಗುವ ಶಿಕ್ಷಕರನ್ನ ಸಮೀಕ್ಷೆಯಿಂದ ಕೈಬಿಡಿ ಅಂತ ಪತ್ರ ಬರೆದಿದ್ದಾರೆ. ತರಬೇತಿ ಕರೆದಂತಹ ಸಂದರ್ಭದಲ್ಲಿ ಅವರುಗಳಿಗೆ ಆಪ್ಷನ್ ಕೊಟ್ಟಿದ್ರು. ಅವರು ವಾಸ ಮಾಡುವಂಥ ಸ್ಥಳ ಅಥವಾ ಕೆಲಸ ಮಾಡುವಂಥ ಶಾಲಾ ಕಾಲೇಜುಗಳು ಅಥವಾ ಅವರಲ್ಲಿ 10 ವಾರ್ಡ್ಗಳನ್ನು ಆಯ್ಕೆ ಮಾಡಿಕೊಂಡು ಕೊಡಲಿಕ್ಕೆ ಕೇಳಿದರು. ಅದರಂತೆ ನಮ್ಮೆಲ್ಲ ಶಿಕ್ಷಕರು ಅವರ ವಾಸ ಮಾಡೋ ಸ್ಥಳ ಅಥವಾ ಕೆಲಸ ಮಾಡೋ ಶಾಲಾ ಕಾಲೇಜಿನ ವಾರ್ಡು ಅಥವಾ ಇನ್ನಿತರ 10 ವಾರ್ಡ್ಗಳನ್ನು ಕೊಟ್ಟಿದ್ರೂ ಕೂಡ ಕೆಲವು BBMP ಅಧಿಕಾರಿಗಳು ನೇಮಕಾತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಅವ್ರು ಕೇಳಿರುವಂಥ ವಾಸ ಸ್ಥಳವೂ ಇಲ್ಲ, ಕೆಲಸ ಮಾಡುವಂಥ ಸ್ಥಳವೂ ಇಲ್ಲ, ಅವ್ರು ಕೊಟ್ಟಿರುವಂಥ 10 ವಾರ್ಡ್ಗಳು ಇಲ್ಲದೇ ಸುಮಾರು 30-35 ಕಿಲೋಮೀಟರ್ ದೂರದಲ್ಲಿ
ಅವರನ್ನು ಹಾಕಿ ಅವೈಜ್ಞಾನಿಕವಾಗಿ ನೇಮಕಾತಿ ಪತ್ರಗಳನ್ನು ಕಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದಿನಿಂದ ಸಮೀಕ್ಷೆ ಆರಂಭ ಆಗಿರುವ ಬಗ್ಗೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಮಾತನಾಡಿದ್ದು, ಇಂದಿನಿಂದ ಜಿಬಿಎ ವ್ಯಾಪ್ತಿಯಲ್ಲಿ ಸಮೀಕ್ಷೆ ಆರಂಭವಾಗಿದೆ. ಸಮೀಕ್ಷೆಗೂ ಮೊದಲೇ ಗಣತಿದಾರರಿಗೆ ತರಬೇತಿ ನೀಡಲಾಗಿದೆ. ಹೆಲ್ಪ್ ಲೈನ್ ದಿನದ 24 ಗಂಟೆಯೂ ಕೆಲಸವನ್ನ ಮಾಡುತ್ತೆ. ಸಮೀಕ್ಷೆಗೆ 17,000 ಸಿಬ್ಬಂದಿಯನ್ನು ನೇಮಿಸಲಾಗಿದೆ. ಮೊದಲ ದಿನ 11,000 ಮಂದಿ ವರದಿಯನ್ನು ಮಾಡಿಕೊಂಡಿದ್ದಾರೆ. ಮೊದಲ ದಿನ ಆಗಿರೋದ್ರಿಂದ ಸಣ್ಣ ಪುಟ್ಟ ಗೊಂದಲಗಳು ಆಗಿವೆ. ಸಂಜೆ ಒಳಗಡೆ ಎಲ್ಲ ಗೊಂದಲ ಬಗೆಹರಿಸುತ್ತೇವೆ. ಸರ್ಕಾರದ ಆದೇಶದ ಮೇರೆಗೆ ಸಮೀಕ್ಷೆ ಆರಂಭ ಮಾಡ್ತಿದ್ದೇವೆ. ಚಿಕ್ಕ ಮಕ್ಕಳಿರುವವರು, ಗರ್ಭಿಣಿಯರಿಗೆ ಸಮೀಕ್ಷೆಗೆ ನೇಮಿಸಿರುವ ವಿಚಾರದ ಬಗ್ಗೆ ಮಾತನಾಡಿ, ಈ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದ್ದು, ಅಗತ್ಯವಿದ್ರೆ ವಿನಾಯಿತಿ ನೀಡಲಾಗುವುದು. ಮೊದಲ ದಿನವೇ ಆಪ್ ಕೆಲಸ ಮಾಡದೇ ಇರೋದು ಗಮನಕ್ಕೆ ಬಂದಿದೆ. ಕೆಲವು ಕಡೆಗಳಲ್ಲಿ OTP ಬಂದಿಲ್ಲ ಅನ್ನೋದು ಗೊತ್ತಾಗಿದೆ. ಎಲ್ಲ ಸಮಸ್ಯೆಗೆ ಮುಕ್ತಿ ಸಿಗತ್ತೆ ಅಂತ ಹೇಳಿದ್ರು. ಒಂದು 18,000 ರೆಕ್ವಿಸಿಷನ್ ಮಾಡಿಬಿಟ್ಟು ಸರ್ವೆಗೆ ಕೆಲಸಕ್ಕೆ ಹಚ್ಚಿದ್ದೀವಿ. ಬಹುತೇಕ ಈಗಾಗಲೇ ನಮ್ಮ ಜನರು ಸರ್ವೆಗೆ ಫೀಲ್ಡಿಗೆ ಹೋಗಿದ್ದಾರೆ. ನಾವು ಆ್ಯಂಟಿಸಿಪೇಟ್ ಮಾಡಿದ ಪ್ರಕಾರ ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇನಲ್ಲಿ ಎಲ್ಲೆಲ್ಲಿ ಸಮಸ್ಯೆಗಳು ಬರುತ್ತದೆ ಅದನ್ನು ನಿವಾರಣೆ ಮಾಡಲೇಬೇಕಾಗ್ತದೆ. ಯಾಕಂತ ಹೇಳಿದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರು ಸರ್ವೆಗೆ ಹೋಗುವಾಗ ಕೆಲವು ಇನಿಷಿಯಲ್ ಇಶ್ಯೂಸ್ ಖಂಡಿತ ಬರುತ್ತದೆ. ಕೆಲವು ಜನರಿಗೆ ನಮಗೆ ಮಾಹಿತಿ ಬಂದ ಪ್ರಕಾರ ಸ್ವಲ್ಪ ಆ್ಯಪ್ ಇದು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಕೆಲವು ಫೋನ್ಗಳು ದೇ ಆರ್ ನಾಟ್ ವರ್ಕಿಂಗ್ ಆರ್ ಕಂಪ್ಯಾಟಬಲ್, ಆ ಥರ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಸಮಸ್ಯೆ ಖಂಡಿತ ಬರ್ತದೆ. ಇವತ್ತು ಬೆಳಗಾವಿಯ ಬಿಮ್ಸ್ ಆವರಣದಲ್ಲಿ ನಡೆದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಟ್ಟರು. ಬಳಿಕ ಸಿಎಂ ಸಿದ್ದರಾಮಯ್ಯಗೆ ಸಚಿವ ಶರಣಪ್ರಕಾಶ್ ಪಾಟೀಲ್ ಸನ್ಮಾನ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ರಾಮಲಿಂಗಾರೆಡ್ಡಿ ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ಮಾಧ್ಯಮಗಳಿಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ಹೇಳಿಕೆಗೆ ಟಾಂಗ್ ಕೊಟ್ಟರು. ಬಿಜೆಪಿಯವರಿಗೆ ನಮ್ಮ ಪಕ್ಷದ ಬಗ್ಗೆ ಯಾಕೆ ಚಿಂತೆ? ಬಿಜೆಪಿಯವರೇನು ನಮ್ಮ ಹೈಕಮಾಂಡ? ಬಿಜೆಪಿ ನಾಯಕರ ಆರೋಪಕ್ಕೆಲ್ಲ ನಾನು ಉತ್ತರ ಕೊಡಲ್ಲ ಅಂತ ಕಿಡಿಕಾರಿದರು. ಬಿಜೆಪಿಯವ್ರಿಗೆ ಯಾಕೆ ನಮ್ಮ ಪಕ್ಷದ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊತಾರೆ? ಅವ್ರು ಕೆಲಸ ಮಾಡೋದು ಬಿಟ್ಬಿಟ್ಟು ನಮ್ಮ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತಾರೆ? ಯಾಕೆ ತಲೆ ಕೆಡಿಸ್ಕೊತಾರೆ? ಅವ್ರು ಯಾರ್ರಿ ಅವರು? ಈ ಸೀಟ್ ಅವರ ಹೈಕಮಾಂಡ್? ಐ ಡು ನಾಟ್ ವಾಂಟ್ ಟು ರಿಪ್ಲೈ ಬಿಜೆಪಿಸ್ ಕೊಯ್ರಿ. ಬಿಜೆಪಿಯವ್ರಿಗೆ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿರ್ತಾರೆ. ನವೆಂಬರ್ಗೆ ಯಾವ ಕ್ರಾಂತಿಯೂ ಆಗಲ್ಲ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಮಂಡ್ಯದಲ್ಲಿ ಹೇಳಿದ್ದಾರೆ. ಸಿಎಂ ಬದಲಾವಣೆ ಚರ್ಚೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಅವರು, ನವೆಂಬರ್ಗೆ ಯಾವ ಕ್ರಾಂತಿಯೂ ಇಲ್ಲ. ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಕುಳಿತಿದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಸ್ವತಃ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ. ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರೇ 5 ವರ್ಷ ನಾನೇ ಸಿಎಂ ಅಂತ ಹೇಳಿದ್ದಾರೆ. ನಮ್ಮ ಪಕ್ಷದ ಹೈಕಮಾಂಡ್ ಎಲ್ಲವೂ ತೀರ್ಮಾನ ಮಾಡುತ್ತೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತೀನಿ ಅಂತ ಅವರು ಹೇಳಿಕೆಯನ್ನು ಕೊಟ್ಟರು. ಏನು ಕ್ರಾಂತಿ ಇಲ್ಲ. ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ನಾನಿಲ್ಲ, ನನ್ನ ಜೊತೆ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಮಾಧ್ಯಮದಲ್ಲಿ ಮಾತಾಡಿ ಮಾಧ್ಯಮ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಏನಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಹೇಳಿಕೆ ಕೊಟ್ಟಿದ್ದರು, ಈ ಥರ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಲಿಕ್ಕೆ. ಮೊನ್ನೆ ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರು, ನಮ್ಮ ನಾಯಕರು ಅವರು ಹೇಳಿಕೆನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಹೇಳ್ತಾ ಇರೋದು ಸರಿ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ತೀರ್ಮಾನ ಮಾಡಬೇಕಾಗಿರೋದು ಯಾವುದು? ಹೈಕಮಾಂಡ್ ಮಾಡಬೇಕಾಗಿರೋದು. ನಾವೆಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ. ನಾವು ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಯಾರೂ ಗೆರೆ ದಾಟಲ್ಲ. ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಸಚಿವ ಶಿವರಾಜ್ ತಂಗಡಿಗೆ ಮಾತನಾಡಿದ್ರು. ಯಾರೂ ಏನೂ ಮಾತಾಡಬಾರದು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ನಿಮ್ಮ ಕೆಲಸ ನೀವು ಮಾಡಿ ಅಂತ ವಾರ್ನ್ ಮಾಡಿದ್ದಾರೆ ಅಂತ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿದ್ರು. ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮಾತಾಡುವಷ್ಟು ದೊಡ್ಡವನ್ ನಾನಲ್ಲ. ಏನೇ ಇದ್ರೂ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಐಸಿಸಿ ಅಧ್ಯಕ್ಷರು ಯಾರೂ ಮಾತಾಡಬಾರದು ಅಂತ ಹೇಳಿದ್ದಾರೆ ಅಂತ ರಿಯಾಕ್ಷನ್ ಕೊಟ್ಟರು. ಬಗ್ಗೆ ಹೇಳಷ್ಟು ದೊಡ್ಡವನು ನಾನಲ್ಲ. ಅದು ಏನಿದ್ರು AICC ಅಧ್ಯಕ್ಷರಿರ್ಬೋದು, AICCಗಿರುವಂಥ ಎಲ್ಲರೂ ಯಾರೂ ಆ ವಿಚಾರದೊಳಗೆ ಮಾತಾಡಬೇಡ ಅಂತ ಹೇಳಿದ್ದಾರೆ. ಆ ವಿಚಾರವನ್ನು ಬಿಟ್ಟು ಬೇರೆ ವಿಚಾರ ಎಲ್ಲರಿಗೂ ವಾರ್ನಿಂಗ್ ಕೊಟ್ಟಿರೋದ್ರಿಂದ ನಿಮ್ಮ ಕೆಲಸ ಏನು ಜವಾಬ್ದಾರಿ ವಹಿಸಿದ್ವಿ ಆ ಕೆಲಸ ಮಾಡಿ ಹೇಳಿದ್ದಾರೆ. ವಾರ್ನಿಂಗ್ ಮಾಡಿದರೆ ನಿಮ್ಮ ಕೆಲಸ ನೀವು ಮಾಡಿ, ಇದ್ರದ್ದು ನಿರ್ಧಾರ ಮಾಡೋದು ಹೈಕಮಾಂಡ್ ಅಂತ ಹೇಳಿದ್ದಾರೆ. ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ.